ಸುಮ್ಮನೆ ಸ್ನಾಪಲ್ಲಿ ಎಲ್ಲಾರು ಹೋಗ್ಬಿಟ್ಕಿಟ್ಟನು ಅಂತ ಬ್ರೋ ಬಾ ಬ್ರೋ ಬನ್ನಿ ದೀಪು ಅವರೇ ಬನ್ನಿ. ಮದ್ವೆಲೆಲ್ಲ ಕ್ಯಾಮ್ರಾಮನ್ ಬರ್ತಾರಲ್ಲ, ಯಾರು ಇಲ್ಲ ಅಂತ ನಾನೇ ಮಾಡ್ತೀನಿ. ಏನ್ ಕೊಡ್ತಾರೆ? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನು ಗೊತ್ತಾ, ಇವತ್ತೊಂದು ಫಂಕ್ಷನ್ ಇತ್ತು, ಸೊ ರೆಡಿಯಾಗಿ ಹೊರಟೆ. ಇವರಿಬ್ರು ಏನಕ್ಕೆ ಹೀಗೆ ತಪ್ಕೋತಾ ಇದ್ದಾರೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಇವನು ಗೊತ್ತಲ್ವಾ, ನಮ್ಮ ಈಶು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದ. ನೆಕ್ಸ್ಟು ವಿನಿನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಕಾರ್ ಓಡಿಸ್ಬೇಕು ಗಾಯ್ಸ್, ಬೇಗ ತೆಗೀರಿ. ಆಮೇಲೆ ಅದೆಲ್ಲರೂ ಹೋಗ್ಬಿಟ್ಕಿಟ್ಟನು ಅಂತ ರವಿ ಮಂಜ ಯಾರ್ದಿದ್ದು ದೊಡ್ಡ ಇಳಿಸ್ಬಿಟ್ಟು ಹೆಂಗ್ ಹೊಡಿತೀನಿ ಅಂದ್ರೆ ವಿನಿ ಬಾರೆ ಬಂದಾಯ್ತು. ನೆನ್ನೆ ನಿಲ್ಸಿದ್ದೆ ಗಾಡಿ ಹೊಡಿಲಿಲ್ಲ, ಇವತ್ತು ಬ್ರೋ ಬಾ ಬ್ರೋ ಎಲ್ಲ ಮಾಮೂಲು ಕಂಟ್ರೋಲ್. ದೇವ್ರಣೆ ಕಾರ್ ನಿಲ್ಸಿ ಹೊಡಿತೀನಿ ವಿನಿ, ನಾನ್ ಕೆಟ್ರೆ. ಬನ್ನಿ ದೀಪು ಅವರೇ ಬನ್ನಿ. ಒಡೀಶ್ ಹಾಯ್ ಬಾಯ್ ಮಾಡ. ಮದುವೆ ಹುಡುಗಿ ಗೈಸ್, ಮದುವೆ ಹುಡುಗಿ ತರ ರೆಡಿ ಆಗಿದ್ದಾಳೆ ಅಷ್ಟೇ. ಮದುವೆ ಹುಡುಗಿ ಅಲ್ಲ, ಮದುವೆ ಹುಡುಗಿ ತಂಗಿ. ಮದುವೆ ಹುಡುಗಿ ಅಕ್ಕ ಆಕ್ಚುಲಿ ಏನು ಅಲ್ಲ, ಮದುವೆ ಹುಡುಗಿ ಅಲ್ಲ. ಈ ಯೂನಿಯನ್ ಆಗಿದೆ. ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಗೈಸ್ ಪಾಪ ಹುಡುಗಿ ಚೆನ್ನಾಗಿ ರೆಡಿ ಆಗಿದೆ ಅಂತ ಎಲ್ಲ ಆಂಟಿ ಅಂತ ರೇಗಿಸ್ತಿದ್ದಾರೆ. ಪಾಪ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಐಶ್ವರ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀನಿ, ಡಿಲೀಟ್ ಮಾಡಿ ಆಮೇಲೆ ಹಾಕ್ತೀನಿ ಗೈಸ್, ಇದನ್ನ ಬ್ಲಾಗ್ ಹಾಕ್ತೀನಿ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡ್ವಿ ಅಂತ ಅಂದರೆ, ನಾವು 70 ಮೆಂಬರ್ಸ್ ಏನೋ ಇದ್ದಿದ್ದು. ಸೊ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಬಂದಿದೆ 15 ಮೆಂಬರ್ಸ್. ಓಕೆ ಅಂದ್ಕೊಂಡು ಇರೋರೆ ಮಾತಾಡ್ಕೊಂಡು ಬಂದ್ವಿ. ಹಾಯ್ ಹಾಯ್ ನಮಸ್ಕಾರ. ನಮಸ್ಕಾರ ಸರ್. ಹಾಯ್ ಹೆಸರು ಬರ್ಬಿಡು, AVD ಬರಿ. ಗೈಸ್ ಏನು ಮಾಡಿದ್ರೆ ಗೊತ್ತಾ, ಗಿಫ್ಟ್ ತಂದಿಲ್ಲ. ಸೊ ಅದ್ರ ಮೇಲೆ ಅವಳೇ ರೀ, ನಿಮ್ಮ ಹೆಸರೇನಂದ್ರಿ? ನನ್ನ ವ್ಲಾಗಲ್ಲಿ ನಾನೇ ಜಾಸ್ತಿ ಕಾಣಿಸಲ್ಲ ಅಂದ್ಬಿಟ್ಟು ಅವಿನಾಶ್ ನನ್ನ ವೀಡಿಯೋ ಮಾಡ್ತಿದ್ದ. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಆ್ಯಕ್ಚುಲಿ ನಾನು ಉಪವಾಸ ಮಾಡ್ತಿದ್ದೀನಿ. ಸೊ ಇವರೆಲ್ಲ ಊಟ ಮಾಡ್ತೀನಿ ಅಂತ ಬಿಟ್ಬಿಟ್ಟು ಬಂದರು. ಯಾರಿಗೂ ಸೀಟ್ ಇಲ್ಲದೆ ನಿಂತಿದ್ದಾರೆ. ಐಶು ಗೈಸ್ ಪಾಪ ಹುಡುಗಿ ಸ್ಯಾರಿ ಹಾಕೊಂಡಿದೆ ಅಂತ ಐಶು ಆಂಟಿ ಅಂತ ರೇಗಿಸ್ತಿದ್ದಾರೆ ಹುಡುಗಿ. ಐಶು ಸೋಲ್ಡ್ ಔಟ್ ಯಾವಾಗ ಆಗ್ತೀಯ ಅಂತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೋಲ್ಡ್ ಔಟ್. ಬುಕ್ ಮೈ ಶೋ ಎಲ್ಲ ಬುಕ್ ಆಗ್ತಿದಾವಲ್ಲ, ನಿಮ್ಗೆ ಯಾವಾಗ ಫಿಕ್ಸಾ? ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅವನು ಹ್ಯಾಟ್ ಹಾಕೊಂಡಿದ್ದಾನೆ ಅಂತ ಅವ್ಳು ರೇಗಿಸಿದ್ದಾಳೆ. ಸೊ ಏನು ಹೇಳ್ತಿದ್ದಾನೆ ಅಂದ್ರೆ, ಕೂದಲಿಲ್ಲದವ್ರಿಗೆ ಹುಳಿ ಸಿಗೋದಂತೆ. ಎಲ್ಲ ಒಳ್ಳೆ ಬ್ಯಾಟಿಂಗ್ ರೆಡಿ ಆಗ್ತಿದೆ. ಏನು ಬಿಡ್ಬೇಡ. ಈಶು ಕಾಡಲ್ಲಿ ಬರೋದಕ್ಕೆ ಸೊಪ್ಪು ಸಿಗುತ್ತಂತೆ.
ಗೈಸ್, ಲೇಖನ ಹಿಂದೆ ಯಾರಿದ್ದಾರೆ? ರಮ್ಯಾ ಊಟ ಕೂತಿದ್ದಾರೆ, ಲೋಟ ಕೊಟ್ಟಿದ್ದಾರೆ, ಯಾಕೆಂತ ಗೊತ್ತಿಲ್ಲ. ಕೇಳ್ದೆ ಕಾಲ್ ಸೂಪು. ಅದೆಷ್ಟು ಲೋಟ ಯಾಕೆ ಕೊಟ್ಟವ್ರೆ? ಅಕ್ಕ ಒಂದು ಲೋಟ ಕೊಡಿ. ಒಂದು ಏನ್ ಕೊಡ್ತಾರೆ? ಕಾಲ್ ಸೂಪ್. ಕಾಲ್ ಸೂಪ್ ಕೊಡ್ತಾರಂತೆ. ಮದುವೆ ಊಟ ಮಾಡಿದ್ದಾರೆ, ವೆಜ್ ಮಾಡ್ತಾರೆ, ನೋಡಿದ್ರೆ ಕಾಲ್ ಸೂಪ್ ಕೊಡ್ತಾರೆ ಅಂತ ಹಾಕೊಂಡಿದ್ದಾರೆ. ಅದೇನಾದ್ರು ಅಂತಾನೆ. ನಿಂಗೂ ಸೈಜ್ ನೋಡಕೋನೆ, ಆ ಕೊನೆ ಇವ್ರಿಗೂ ಸೈಜ್ ನೋಡಕೋನೆ. ಎಲೆ ಹಾಕ್ಬೇಕಾದ್ರೆ ಹೇಳ್ದ ಅಣ್ಣ ಸೈಜ್ ನೋಡಿ ಎಲೆ ಹಾಕಿ ಅಂತ. ಇವನು ಅವಾಗಿಂದ ಎಲ್ರಿಗೂ ಆಂಟಿ ಆಂಟಿ ಅಂತಿದ್ದಾನೆ, ಅದಕ್ಕೆ ಹುಡುಗಿ ಸಿಕ್ತಿಲ್ವಂತೆ. ಫುಲ್ ಶಾಪ್ ಹಾಕಿದ್ದಾಳೆ. ಆದರ್ಶ್ ನೋಡು, ಹಾಕಿರೋ ಶಾಪಕ್ಕೆ ನಿನಗೆ ಇನ್ನೂ ಒಂದು 3 years ಮದುವೆ ಆಗಲ್ಲ. ನಿಧಾನಕ್ಕೆ ಹೇಳಿ, ನಮ್ಮ ಅಕ್ಕನ ಮದುವೆ ಆಗೋದು. ನನ್ನ ಬಗ್ಗೆ ಹೇಳ್ಬೇಡ, ನಿನಗೆ ಹೆಂಗ್ ಬೇಕು ಹೇಳು. ನಾನಿನ್ನೊಂದು ನೀನು ಅದೇ ಅನ್ಕತ್ತೆ, ನೀನು ನಾನಿನ್ನೊಂದು ಲವ್ ಮಾಡ್ತೀನಿ ಅಂತ ಮದುವೆ ಆಗ್ತೀನಿ ಅಂತ. ಅವನು ಹೇಳಿದ್ದು ಯಾವ ತರ ಬೇಕು ಅಂತ ಅಷ್ಟೇ. ಯಾವ ಥರ ಬೇಕು ಅದನ್ನು ಕೇಳ್ತಾ ಇದ್ದೀನಿ. ಏ ದೀಪಿ ಅವರೇ ಕಣೆ. ಹುಡುಗ ನೋಡಿ ಕೊಡ್ತಾನಂತೆ ಅವಳಿಗೆ. ನೋಡಿ ಅತ್ತಾಗಿ ವರ್ಷ ಅವ್ರ ಹಸ್ಬೆಂಡ್ ತರ ಇರ್ಬೇಕಾ? 5 ವರ್ಷದವ್ರಲ್ಲ, ವರ್ಷ ರೋಸ್ ಅಂತ ಲೈಕ್ ದಿಸ್. ಅವ್ರ ಪಕ್ಕದಲ್ಲಿ ಇದಾರಲ್ಲ, ಅವನ್ ಡೈಲಾಗ್ ಏನಂದ ಜಾಮೂನ್ ತಿಂತ. ಇನ್ನೆಲ್ಲ ತಟ್ಲಿಟ್ಕೊಂಡು ಹಂಗೆ ಕೂತೋಳೆ. ಎಲ್ಲ ಖಾಲಿ ಮಾಡಿದ್ರು. ಇವ್ ನೋಡಿ ತಿಂದು ಖಾಲಿ ಮಾಡ್ದ. ವಿನಿ ಹೆಂಗಿದೆ ವಿನಿ ಊಟ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಇವನು ಊಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಮದುವೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ ಪಾಪ. ಎಲ್ಲರೂ ಒಂದು ಹುಡುಗಿ ಸಿಕ್ಕಿದ್ರೆ ಗೈಸ್ ಇವ್ನಿಗೆ ಯಾವ ಥರ ಹುಡುಗಿ ಬೇಕು ಗೊತ್ತಾ? ಕೆಲಸ ಚೆನ್ನಾಗಿ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಅವನಕ್ಕಿಂತ ದೊಡ್ಡದಾದ್ರೂ ಪರವಾಗಿಲ್ಲ, ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಇವನು ಹೌಸ್ ವೈಫ್ ಥರ ಹೌಸ್ ಹಸ್ಬೆಂಡ್ ಆಗ್ತಾನೆ. ಯಾರಾದರೂ ಚೆನ್ನಾಗಿರೋ ಹುಡುಗಿ ಇದ್ರೆ DM ಮಾಡ್ತೀನಿ. ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದು ನೀವು? ಅಷ್ಟೇ. ಅದೆಲ್ಲ ಹಂಗೆ ಇಟ್ಕೊಂಡು ಕೂತೈತೆ. ಇವ್ನು ನೋಡಿ ಕ್ಲೀನ್ ಕೃಷ್ಣಪ್ಪ. ಹೆಂಗಿದೆ ಇಷ್ಟು ಊಟ? ಚೆನ್ನಾಗಿತ್ತು. ಆಯ್ತು ಊಟ. ಮದ್ವೆಲೆಲ್ಲ ಕ್ಯಾಮ್ರಾಮನ್ ಬರ್ತಾರಲ್ಲ, ಯಾರು ಇಲ್ಲ ಅಂತ ನಾನೇ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಕೂತಿದ್ದಾರೆ. ಊಟ ಜಾಸ್ತಿ ಪಾಪ ಇಲ್ಲೇ ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಎಲ್ಲ ಖಾಲಿ ಮಾಡಿದ್ದೀನಿ. ನೀನು ತಿನ್ನು ಭೂಮಿ, ನೀನು ದಪ್ಪ ಆಗಬೇಕು. ಸಾಕು, ಫಸ್ಟ್ ಟೈಮ್ ಖಾಲಿ ಮಾಡಿದ್ದೀನಿ ಎಲ್ಲ. ಇವರೆಲ್ಲ ಇಲ್ಲೇ ಕೂತಾರೆ. ಲಗೇಜ್ ಕ್ಯಾರಿ ಮಾಡಿ ಕುತ್ಕೊಂಡಿದ್ದೆ. ಈ ಮನೆ ಹಳ ಹೋಗ್ಬಿಟ್ಟು ಆ ಕಡೆ ಸೈಡ್ ಮೂಲ ಕೂತಾನೆ. ಯಾರ ಜೊತೆ ಮಾತಾಡ್ಕೊಂಡು ಯಾರ ಜೊತೆ ಮಾಡ್ತಿದ್ದೀವಿ ವಿನಿ? ಆಫೀಸ್ ವರ್ಕ್. ಆ್ಯಕ್ಚುಲಿ ಆಫೀಸ್ ವರ್ಕ್ ಅಲ್ಲ, ನಡ್ಕೊಂಡು ಕೂತಿದ್ದ ಅಲ್ಲಿ. ಅವ್ಳು ನೋಡಿ ಎಷ್ಟು ಚೆನ್ನಾಗಿ ಶೋ ತಗೋತಾಳೆ. ಏಕನ ಬಿಡು, ಇಲ್ಲೇ ಇರೋ. ಮದುವೆ ಆಗುತ್ತೆ, ನಿಂಗೂ ಮದುವೆ ಆಗುತ್ತೆ, ಚಿಂತೆ ಮಾಡ್ಬಿಡ. ಮಾಡ್ತಾಳೆ ಇಲ್ಲಿ. ಯಾವಾಗ ಆಯ್ತು ನನ್ನ ಮದುವೆ? ಯಾವಾಗ ಆಯ್ತು? ಫ್ರೆಂಡ್ಸ್ ಎಲ್ಲ ಸಿಕ್ಕಿ ತುಂಬ ದಿನ ಆಗಿತ್ತು ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಇವ್ರ ಬಾಯ್ಸ್ ಗೊತ್ತಲ್ಲ, ಸಿಕ್ಕಿದ್ರೆ ಎಲ್ರಿಗೂ ರೇಗಿಸ್ಕೊಂಡು ಕೂತಿದ್ರು. ಆಮೇಲಿಂದ ಹೊರಟ್ವಿ. ಆ್ಯಕ್ಚುಲಿ ನಂಗೆ ಪ್ಲ್ಯಾನ್ ಇದ್ದು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ. ಅದಕ್ಕೆ ಅಜ್ಜಿ ಮತ್ತು ತಂಗಿ ಹಗ್ ಮಾಡಿ ಬಾಯ್ ಮಾಡಿ ಕಳಿಸಿದ್ರು. ಬಟ್ ಮೂಡ್ ಚೇಂಜ್ ಆಗಿ ಮತ್ತೆ ವಾಪಸ್ ಮನೆಗೆ ಹೋದೆ. ಅವತ್ತು ಶಿವರಾತ್ರಿ ಇತ್ತಲ್ಲ, ಟೆಂಪಲ್ಗೆ ಹೋಗಿ ಮಾರ್ನಿಂಗ್ ಊರ್ಗ ಜಾಗರಣೆ ಮಾಡಿ ಶಿವರಾತ್ರಿನ ಮುಗಿಸ್ದೆ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಅಷ್ಟೇ.